ನಮಸ್ಕಾರ. ಒಂಥರ ಹಿಂದೆಲ್ಲ ಈ ಏನಾದರೂ ಟೈಫಾಯ್ಡ್ ಎಲ್ಲ ಆದರೆ ಅದು ರಿಲ್ಯಾಪ್ಸ್ ಆಗ್ತು ಅಂತಿದ್ವಿ. ಟೈಫಾಯ್ಡ್ ರಿಲ್ಯಾಪ್ಸ್ ಆಯಿತು, ಇದು ರಿಲ್ಯಾಪ್ಸ್ ಆಯಿತು ಅಂತ. ಇದೊಂಥರ ಮುಂಗಾರು ಮಳೆ ರಿಲ್ಯಾಪ್ಸ್ ಆಗೋ ಥರ ನನಗೆ ಅನಿಸ್ತಾ ಇದೆ. ಯಾಕಂದರೆ ಕೃಷ್ಣಪ್ಪನವರಿದ್ದಾರೆ, ಎಲ್ಲ ಬಹುತೇಕ ಹೆಚ್ಚಿನ ಒಂದು ಮುಂಗಾರು ಮಳೆ ಟೀಮಿನ ಜನರನ್ನು ಮತ್ತೆ ಕಣ್ಣೆದುರು ನಿಲ್ಲಿಸುವಂಥ ಒಂದು ಸಂಜೆ ಇದು. ಬೇಂದ್ರೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಹಸಿದವನ ಮುಂದೆ ಅನ್ನ ಇಡಬೇಕು, ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ ಅಂತ. ಹೀಗಾಗಿ ನಾವು ಅದ್ರ ಬಗ್ಗೆ ಮಾತಾಡಿದಷ್ಟು ಅದು ಪಾಕಶಾಸ್ತ್ರದ ಪುಸ್ತಕ ಇಟ್ಟಂಗಾಗುತ್ತೆ. ಅನ್ನ ತಯಾರಾಗ್ತಾ ಇದೆ, ಅದರ ಪರಿಮಳ ನಮ್ಮ ಹಸಿವನ್ನು ಹೆಚ್ಚು ಮಾಡಲಿ ಅಂತ ನನಗೆ ಹಾರೈಸ್ತೀನಿ. ಆಮೇಲೆ ಕೃಷ್ಣಪ್ಪನವ್ರು ಇದ್ದಾರೆ, ಅವ್ರು ಇನ್ನೂ ಸಿನಿಮಾ ಮಾಡೋದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದೇ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ವಿಷಯ. ಯಾಕಂದರೆ ಅದೊಂದು ಅವರಿಂದ ಆದ ಒಂದು ದೊಡ್ಡ ಮಧುರವಾದಂಥ ಅವಾಂತರ ಮುಂಗಾರು ಮಳೆಯಿಂದ ಅಮೂಲ್ಯವಾದದ್ದು. ಈಗಲೂ ನನಗೆ ಎಲ್ಲಿ ಹೋದರೂ ಕೂಡ ಮಹಿಳೆಯರು ಸಿಗ್ತಾರೆ, ಮಹನೀಯರು ಸಿಗ್ತಾರೆ, ಜೊತೆಗೊಬ್ಬ ಹುಡುಗಿರ್ತಾನೆ, ಸರ್ ನಿಮ್ಮ ಮುಂಗಾರು ಮಳೆ ನೋಡಿದಾಗ ಇವು ನನ್ನ ಹೊಟ್ಟೆಯಲ್ಲಿದ್ದ ಅಂತಾರೆ. ಅಂದರೆ ಆಮೇಲೆ ಕೆಲವರು, ಸರ್ ನನಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆದ ದಿವಸ ನಾನು ಮುಂಗಾರು ಮಳೆ ನೋಡಿದ್ದೆ ಅಂತಾರೆ. ಅಂದರೆ ಒಂದು ತಲೆಮಾರಿನ ನಾನಾ ಹಂತದ ನೆನಪುಗಳ ಕೋಶದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಮುಂಗಾರು ಮಳೆ ಇನ್ನೂ ಇದೆ. ಹೀಗಾಗಿ ಮತ್ತೆ ನಾವು ಎಷ್ಟೇ ಅದರ ನಂತರ 500 ಹಾಡು ಬರೆದಿದ್ದೀನಿ ನಾನು, ಆದರೂ ನೀವು ಏನೇ ಹೇಳಿ ಸರ್ ನಿಮ್ಮದು ಮುಂಗಾರು ಮಳೆ ಅಂತಾರೆ. ಅಂದರೆ ಅದೊಂದು ರೀತಿ ಒಂದು ಲ್ಯಾಂಡ್ ಮಾರ್ಕಿನ ಡಿಫ್ರೆಂಟ್ ವೇ. ಮತ್ತು ಯಾವ ಥರ ಆದ ಚಿತ್ರ ಅದು ಅನ್ನೋದು ಇನ್ನೂ ನಮಗೆ ನೆನಪಿದೆ. ಅಂದರೆ ಒಂಥರ ಮನೆಯಲ್ಲಿ ಸ್ವಲ್ಪನೇ ಏನೋ ತೆಂಗಿನಕಾಯಿ ಇರುತ್ತೆ, 2 ಹಸಿಮೆಣಸು ಇರುತ್ತೆ, ಒಂದು ಶುಂಠಿ ಇರುತ್ತೆ, ಅದರಲ್ಲೇ ಏನೋ ಅತಿಥಿಗಳು ಬಂದರು ಅಂತ ಅವಸರದಲ್ಲಿ ಒಂದು ಕಲಸಿ ಒಂದು ಅವಲಕ್ಕಿ ಮಾಡಿದಾಗ ಅದಕ್ಕೊಂದು ರುಚಿ ಇರುತ್ತೆ. ಆ ಥರದ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ಇದ್ದಂಥ ಮತ್ತು ಯೋಗರಾಜ್ ಭಟ್ರಿಗೆ ಒಂದು ಹೊಸ ಒಂದು ರೆಕ್ಕೆ ಕೊಟ್ಟಂಥ ಚಿತ್ರ ಅದು. ಸೊ ಈ ಚಿತ್ರದ ಬಗ್ಗೆ ನನಗೂ ಕೂಡ ಅಷ್ಟು ಖುಷಿ ಇದೆ. ಆಮೇಲೆ ಯಾವಾಗಲೂ ಯೋಗರಾಜರು ಯಾವುದೇ ಚಿತ್ರ ಇರಲಿ, ಅವರ ಮೊದಲು ಅವರಿಗೆ ಚಿತ್ರ ಮಾಡಬೇಕು ಏನು ಅನ್ನೋದು ಹಿಡಿದು ಕೊನೆ ತನಕ ಒಂದು ರೀತಿ ಬೌನ್ಸಿಂಗ್ ಬೋರ್ಡ್ ಥರ, ನಾನು ಪಂಚ್ ಬ್ಯಾಗ್ ಥರ ಅಥವಾ ಮೌಸಿಂಗ್ ಬೋರ್ಡ್ ಥರ ಇರ್ತೀನಿ ಅವ್ರ ಜೊತೆಗೆ. ಹೀಗಾಗಿ ನನಗೆ ಭಾಳ ಖುಷಿ ಇದೆ. ಈ ಚಿತ್ರದಲ್ಲಿ ಹೊಸ ಮುಖಗಳು ಬಂದಿವೆ, ಹೊಸ ಮುಖ ಬೇರೆ, ಸುಮುಖ ಬೇರೆ ಅದು. ಹೀಗಾಗಿ ತುಂಬ ಖುಷಿ ನನಗೆ ಅವನ ಬಗ್ಗೆ. ಇನ್ಫ್ಯಾಕ್ಟ್ ಅವನನ್ನು ಅವರು ಕಾಸ್ಟ್ ಮಾಡೋ ದಿವಸ ಅದೇನೋ ಗೊತ್ತಿಲ್ಲ, ಅದೇ ದಿವಸ ಬೆಳಿಗ್ಗೆ ನನಗೆ ಇವನು ನೆನಪಾಗಿತ್ತು. ಯಾಕಂದರೆ ಇವನ ಮರಾಠಿ ಚಿತ್ರದ ಹಿನ್ನೆಲೆ ನನಗೆ ಗೊತ್ತು. ಆಮೇಲೆ ಏನೋ ಅವನನ್ನು ಭಾಳ ದಿವಸದಿಂದ ನೋಡ್ತಾ ಇದ್ದೆ, ಬಾಂಬೆಲಿ ಭೇಟಿಯಾಗಿದ್ದೆ. ಸೊ ಆವಾಗ ನಾನು ಅವರಿಗೆ ಸುಮುಖನ ಬಗ್ಗೆ ಹೇಳೋಣ ಅಂತ ಅನ್ಕೋತಿದ್ದಾಗ ನಾನು ಹೇಳೋ ಮೊದಲು ಅವರೇ ಹೇಳಿದರು, ನಾನು ಒಬ್ಬ ಒಳ್ಳೆ ಹುಡುಗನ್ನ ಗೊತ್ತು ಮಾಡಿದ್ದೀನಿ ಅಂತ ಹೇಳಿದರು. ಸೊ ಆ ಒಂದು ಕಾಕತಾಳೀಯ ಕೂಡ ಭಾಳ ಖುಷಿಯ ಕೊಡುವಂಥದ್ದಿತ್ತು. ಇನ್ನು ಹರಿ ಬಗ್ಗೆ ನಾನು ಏನು ಹೇಳಲಿ, ಬೇಡಲ್ಲ. ಹರಿ ಕೂಡ ಹಾಗೆ, ಅದರಲ್ಲಿ ಕಾವ್ಯದಲ್ಲೂ ಕೂಡ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಸಾಹಿತ್ಯದಲ್ಲಿ ವ್ಯಕ್ತದ ಜೊತೆಗೆ ಒಂದು ಅವ್ಯಕ್ತ ಇರುತ್ತೆ ಅಂತಾರೆ. ವ್ಯಕ್ತವು ಅವ್ಯಕ್ತವನ್ನು ಉದ್ದೀಪಿಸಿದರೆ ಅದು ಒಳ್ಳೆಯ ಸಾಹಿತ್ಯ. ಶ್ರಾವ್ಯ ಅಶ್ರಾವ್ಯವನ್ನು ಉದ್ದೀಪಿಸುವಂತಿರಬೇಕು, ಆಗದು ಒಳ್ಳೆಯ ಸಂಗೀತ. ಮತ್ತು ದೃಶ್ಯ ಅದೃಶ್ಯವನ್ನು ಉದ್ದೀಪಿಸುವಂತಿರಬೇಕು, ಆಗ ಅದೊಂದು ಅದ್ಭುತವಾದ ದೃಶ್ಯ. ಸಿನಿಮಾದಲ್ಲಿ ಇದು ಮೂರೂ ಇದೆ. ಅದರಲ್ಲಿ ವ್ಯಕ್ತನೂ ಇದೆ, ಅದರಲ್ಲಿ ಶ್ರಾವ್ಯನೂ ಇದೆ, ಅದರಲ್ಲಿ ದೃಶ್ಯನೂ ಇದೆ. ಸೊ ಆ ಶ್ರಾವ್ಯಕ್ಕೆ ಒಂದು ಅಶ್ರಾವ್ಯದ ಗುಣವನ್ನು ಇಟ್ಕೊಂಡು ಮಾಡಿದಂಥ ಕೆಲವೇ ಕನ್ನಡದ ಸಂಗೀತ ನಿರ್ದೇಶಕರಲ್ಲಿ ಹರಿ ಒಬ್ಬರು. ಅವರಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಮತ್ತು ಅವರ ಒಂದೊಂದು ಹಾಡಿಗೆ ನಾವು ಭಾಳ ಕಷ್ಟಪಡ್ತೀವಿ, ಅದು ಗೊತ್ತಾಗಲ್ಲ ಹುಡುಗರಿಗೆ. ನನ್ನ ಮುಖ್ಯ ಸಾಹಿತ್ಯದ ಒಂದು ಕವಿತೆಯನ್ನು ನಾನು 15 ದಿವಸ 20 ಅಲ್ಲ, ಒಂದು 15 ನಿಮಿಷ ಅಥವಾ ಒಂದು ಅರ್ಧ ದಿವಸದಲ್ಲಿ ಬರೀತೀನಿ, ಪ್ರಜಾವಾಣಿಗೆ ಕಳಿಸ್ತೀನಿ ಅಥವಾ ಯಾವುದು ಪತ್ರಿಕೆ ಕಳಿಸ್ತೀನಿ. ಆದರೆ ಒಂದು ಇವರ ಮಿಂಚಾಗಿ ನೀನು ಬರೋ ನಾನು 3 ವಾರ ತಗೊಂಡು ಒಡ್ಡಾಡಿದ್ದೀನಿ ಅದರ ಬಗ್ಗೆ. ಅಂದರೆ ಅದು ಆ ಮೀಟರ್ ಏನೋ ಹೇಳ್ತಾ ಇರುತ್ತೆ, ಆ ಟ್ಯೂನ್ ಏನನ್ನೋ ಹೇಳ್ತಾ ಇರುತ್ತೆ. ಅದು ನಾವು ಬರೆದಷ್ಟು ಅದು ಸಿಂಪಲ್ ಆಗ್ತಾ ಇದೆಯಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಜುಜುಬಿ ಆಗ್ತಾ ಇದೆಯಲ್ಲ, ಇಷ್ಟು ಒಳ್ಳೆ ಮೀಟ್ರು, ಏನು ಮಾಡೋದು? ಆ ಥರದ ಒಂದು ಅದ್ಭುತವಾದಂಥ ಕೌಶಲವು ಅದು. ಹೀಗಾಗಿ ಆ ರೀತಿಯ ಸತ್ವ ಪರೀಕ್ಷೆಯನ್ನು ಒಡ್ಡುವಂಥ ಕಂಪೋಸಿಷನ್ನನ್ನು ಕೊಡ್ತಾ ಇರುವಂಥ ಹರಿಗೆ ನನ್ನ ಅಭಿನಂದನೆಗಳು. ತುಂಬ ಖುಷಿ. ಈ ಚಿತ್ರದಲ್ಲಿ ಎಂತೆಂಥವರೆಲ್ಲ ಇದ್ದೀರಿ, ರಘು,
ನಮ್ಮ ದತ್ತಣ್ಣ, ಮೊನ್ನೆ ದತ್ತಣ್ಣನವ್ರದ್ದೊಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತ. 15 ನಿಮಿಷದ ಶಾರ್ಟ್ ಫಿಲ್ಮ್, ಅಬ್ಬಾ ಅದ್ಭುತವಾಗಿತ್ತು ಅದು. ಅಂದರೆ ಒಂದು ರೈತಿ ಒಂದು ಹೇಗೆ ಒಂದು ಮರದ ಸುತ್ತ ಒಂದು ಬಳ್ಳಿ ಹಬ್ಕೊಂಡಿರ್ತದೆ, ಹಾಗೆ ಒಂದು ದತ್ತಣ್ಣನಂಥವರು ಒಂದು ಚಿತ್ರ ಪಾತ್ರ ಮಾಡಿದರೆ ಆ ಚಿತ್ರವೇ ಅವರ ಸುತ್ತ ಬಳ್ಳಿ ಥರ ಹಬ್ಬಿಬಿಡುತ್ತೆ. ಆ ಥರ ಇತ್ತು ಅವಳದು, ಭಾಳ ಚೆನ್ನಾಗಿತ್ತು. ಆ ದಿವಸ ಅಲ್ಲಿ ಹೇಳಲಿಕ್ಕೆ ಮರ್ತೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ನಿಮಗೆಲ್ಲರಿಗೂ, ಹೊಸಬರಿಗೆ, ಬ್ರೈಟ್ ಯಂಗ್ ಟ್ಯಾಲೆಂಟ್ಸ್, ಸುಮುಖ, ಸಂತೋಷ್, ಇಡೀ ಟೀಮಿಗೆ, ಪ್ರತಾಪ್ ಅಂತೂ ಬಿಡಿ, ಗಂಗಾಧರ್ ಅವರೆಲ್ಲ ಒಂದು ರೀತಿ ಮನೆ ಸದಸ್ಯರು, ಚಿತ್ರರಂಗದ ಮನೆ ಸದಸ್ಯರು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಕನ್ನಡಕ್ಕೆ ಅದು ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರು, ಪ್ಯಾನ್ ಇಂಡಿಯಾ ಪ್ಯಾನ್ ಕಾರ್ಡ್ ಇದ್ದವ್ರ ಕತೆ ಅದು. ಅದು ಪ್ಯಾನ್ ಕಾರ್ಡಿಗೂ ಪ್ಯಾನ್ ಇಂಡಿಯಾಕ್ಕೂ ಏನೋ ಸಂಬಂಧ ಇದೆ, ಗೊತ್ತಿಲ್ಲ ಅದೇನು ಗೊತ್ತಿಲ್ಲ. ಸೊ ಪ್ಯಾನ್ ಇಂಡಿಯಾ ಅಲ್ಲ, ಅದೇ ನಮ್ಮ ಕನ್ನಡದ ಚಿತ್ರ. ಈಗ ಯಾವುದೇ ಸಿನಿಮಾ ಪೋಸ್ಟರು, ದೊಡ್ಡ ದೊಡ್ಡ ಪೋಸ್ಟರು, ಅದು ಯಾವ ಭಾಷೆದು ಅಂತಲೇ ಗೊತ್ತಾಗ್ತಿರಲ್ಲ. ಯಾವುದೋ ಒಂದು ಭಾಷೆದು ಒಂದು ಮುಖ, 4 ಭಾಷೆ 4 ಮುಖಗಳು ಆ ಪೋಸ್ಟ್ರಲ್ಲಿ ಕಾಣ್ತಾ ಇರ್ತವೆ. ಆಮೇಲೆ ನೋಡೋಣ ಅಂತ ಅನಿಸ್ಬಿಡುತ್ತೆ. ನಮ್ಗೆ ಗೊತ್ತಿರೋದೇನೋ ಒಂದು ಐಡೆಂಟಿಫೈಯಿಂಗ್ ಕನೆಕ್ಷನ್ ಇದ್ದರೆ, ಇದು ನಮ್ಮದು, ಇದು ನೋಡ್ಬೋದಲ್ಲ ಅಂತ ನಮಗೆ ಏನೋ ಸಮ್ ಕನೆಕ್ಷನ್ ಅಂದರೆ ಒಂದು ಏನೋ ನಮ್ಮದು ಕನ್ನಡದ್ದು ಅಂತ ಅನಿಸುತ್ತೆ. ಈ ರೀತಿ ಈ ಅಚ್ಚ ಕನ್ನಡದ ಚಿತ್ರ ಹೆಚ್ಚು ಜನರನ್ನು ಸೆಳೆಯಲಿ. ಯಾಕಂದರೆ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳು ಬರ್ತಾ ಇವೆ. ಅವುಗಳಿಗೆ ವಿತರಣೆ, ಅವುಗಳಿಗೆ ಏನೋ ಥಿಯೇಟ್ರ್ಗಳಲ್ಲಿ ಅವುಗಳನ್ನು ಇಟ್ಟು ಜನ ಬರೋ ತನಕ ಆ ಚಿತ್ರಗಳನ್ನು ಸಲಹುವ ಒಂದು 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 ಅವಕಾಶ ಬೆಳೀತಾ ಇಲ್ಲ. ಅದೇ ಹಿಂದಿ ಚಿತ್ರ 4 ಜನ ಇದ್ದರೂ ಕೂಡ 2 ವಾರ ಇರುತ್ತೆ ಒಂದೊಂದ್ಸಲ ಸ್ಕ್ರೀನ್ಗಳಲ್ಲಿ. ಆದರೆ ಕನ್ನಡ ಚಿತ್ರಗಳು ಜನಕ್ಕೆ ಗೊತ್ತಾಗಿ ಅವರು ಬರೋದ್ರೊಳಗಡೆ ಅದು ಮಾಯ ಆಗಿರುತ್ತೆ. ಇದಕ್ಕೆ ಏನಾದರೂ ವ್ಯವಸ್ಥೆ ಆಗಬೇಕು. ಯಾಕಂದರೆ ಒಳ್ಳೆಯ ಚಿತ್ರಗಳು ಯಾವುದೋ 1-2 ಸ್ಕ್ರೀನಲ್ಲಾದರೂ ಒಂದು 3-4 ವಾರನಾದರೂ ಇರುವಂಥ ಏನೋ ಒಂದು ಆಗಬೇಕು. ಇಲ್ಲಿದ್ರೆ ಅದು ಒಂಥರ ಲಾಟ್ರಿ ಥರ. ಅದು ಹಿಂದೆ 1 ಅಂಕಿ ಲಾಟ್ರಿ ಅಂತ ಬರ್ತಿತ್ತು. ಆ ಥರದ ಒಂದು ಲಾಟ್ರಿ, ಒಂದೇ ದಿವಸಗಳಲ್ಲಿ ಹೋಗುವಂಥ ಲಾಟ್ರಿ, ಆ ಥರ ಆಗಬಾರ್ದು. ಸೊ ಅದಕ್ಕಾಗಿ ಏನಾದರೂ ಒಳ್ಳೆಯದನ್ನು ಆಗಲಿ, ಎಲ್ಲರೂ ಹಿರಿಯರು ಸೇರಿ ಮಾಡಬೇಕು ಅನಿಸ್ತೇನೆ. ಮತ್ತು ನಾನು ಇದಕ್ಕೂ ನನ್ನ ಅಳಿಲು ಸೇವೆ, ಇವ್ರದ್ದು ಕೊಳಲು ಸೇವೆ, ನಂದು ಅಳಿಲು ಸೇವೆ. ಅಳಿಲು ಸೇವೆ ಅಂತ 1-2 ಹಾಡು ಬರೆದಿದ್ದೀನಿ. ಅದು ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಹೇಳಿ, ನನ್ನ ತಮ್ಮನ ತಮ್ಮನೇ ಆಗಿರುವಂಥ ಯೋಗರಾಜ್ ಭಟ್ರಿಗೆ, ಅವರ ಬಳಗಕ್ಕೆ ಮತ್ತು ನಿಮ್ಮೆಲ್ಲರ ಕುಟುಂಬಕ್ಕೆ, ಚಿತ್ರರಂಗದವರ ಕುಟುಂಬದ ಪಾಡು ಭಾಳ ಪಾಪ, ಅದು ಹೇಳುವಂಥದ್ದಲ್ಲ, ಅದು ದೊಡ್ಡ ಅವ್ಯಕ್ತ ಅದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.